ರೋಡು ಮುಂದೆನೂ ಹಿಂಗೆ ಇರ್ಬೋದು ಅನ್ಕೋತೀನಿ. ನಡ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ನಿಲ್ಲಿಸಿ. ಯಾವುದು ಪ್ಲೇಸ್ ಇದು? ಮೂಡ್ಗಲ್ ಶ್ರೀ ಕೇಶವನಾಥ ಟೆಂಪಲ್. ಓಕೆ ಓಕೆ. ಈಗ ಜೂನಿಯರ್ NTR ಮತ್ತೆ ರಿಷಬ್ ಶೆಟ್ಟಿ ಅವರು ಅವ್ರು ಬಂದದ್ಮೇಲೆ ಸ್ವಲ್ಪ ಫೇಮಸ್ ಆಯ್ತಲ್ಲ, ಅದೇ ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಾ ಇರೋದು. ಓಕೆ. ಸೊ ನೋಡೋಣ, ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಓಕೆ ಡನ್. ಮುಂಚೆ ಎಲ್ಲರೂ ಬಂದಿದ್ರ ಮುಂಚೆ ಒಂದ್ಸಲ ಇಲ್ಲ ಏನಾದ್ರು? ಇಲ್ಲ, ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಡ್ರೈವ್ ಮಾತ್ರ ಆಸಮ್ ಆಗಿದೆ. ಸುತ್ತ ದಟ್ಟ ಕಾಡು, ಹಸಿರು ತುಂಬಿರೋ ಈ ವನಸಿರಿಯಲ್ಲಿ ನಮ್ಮ ಪಯಣ. ಸ್ವಲ್ಪ ಒಂದು 2-3 ಕಿಲೋಮೀಟರ್ ರೋಡ್ ಸ್ವಲ್ಪ ಸರಿ ಇಲ್ಲ, ಇದು ಕಚ್ಚಾ ರೋಡ್. ಹೌದು. ಸೊ ಹುಷಾರಾಗಿ ಹೋಗ್ಬೇಕಷ್ಟೇ. ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಆಗಿರೋದು ಅನ್ಕೋತೀವಿ ಇದೆಲ್ಲ. ಹೌದು. ಮುಂದಿನ ದಿನಗಳಲ್ಲಿ ಡಂಬರ್ ಆಗುವಂತ ಲಕ್ಷಣಗಳು ಇದೆ. ಫೇಮಸ್ ಆಗಿ ಪಾಪ್ಯುಲರ್ ಆದ್ಮೇಲೆ ಜನ ಜಾಸ್ತಿ ಬರಕ್ ಶುರು ಆದಾಗ ಏನೆಲ್ಲ ಸ್ವಲ್ಪ ಹೌದು ಇಂಪ್ರೂವ್ಮೆಂಟ್ ಮಾಡ್ತಾರೆ. ಹೌದು. ತುಂಬಾ ನಾವು ಕಾರ್ನೇ ಆಫ್ ರೋಡಿಂಗ್ ತರ ಜೀಪ್ ಮಾಡ್ಕೊಂಡ್ಬಿಟ್ಟಿದೀವಲ್ಲ ಅಂತ, 4 ವೀಲ್ ಡ್ರೈವ್ ತರ ಎಲ್ಲ. ಇದೇ 4 ವೀಲ್ ನಮ್ಗೆ, ಜೀಪ್ ತರ ಇದನ್ನೇ 4 ವೀಲ್ ಮಾಡ್ಕೊಂಡ್ಬಿಟ್ಟಿದೀವಿ. ನಾವೇನೋ ಹೋಗ್ತಿರೋದು ಇವತ್ತಿಗೆ. ಸದ್ಯಕ್ಕೆ ಯಾರು ಇಲ್ಲ. ಯಾರು ಭಕ್ತಾದಿಗಳು ಹೋಗಂತ ಸಾಧ್ಯತೆಗಳಿದೆ ಇವತ್ತು? ಗೊತ್ತಿಲ್ಲ, ಯಾರು ಇಲ್ಲ. ನಾವು ಬಿಟ್ರೆ ಯಾರು ಇಲ್ಲ ಸದ್ಯಕ್ಕೆ ಈಗ. ರೋಡ್ ಮಾತ್ರ ದಟ್ಟ ಅರಣ್ಯ. ಸಖತ್. ಹೆಂಗಿತ್ತು ಅನುಭವ ಕಾರ್ದು? ಸೊ ನಾನು ಕಾರಲ್ಲಿ ಜೀಪ್ ತರ ಆಫ್ ರೋಡಿಂಗ್ ಮಾಡ್ಬಿಟ್ಟಿದ್ದೀನಿ. ಓಕೆ. 2 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಹೋಗೋಣ, ಟೆಂಪಲ್ ಹೋಗೋಣ. ಓಕೆ ಡನ್. ರೈಟ್. ಇದೆಯಾ ರೋಡು ಇದು? ಓಕೆ. ರೋಡೆಲ್ಲ ಫುಲ್ಲು ರೆಡ್ ಇದೆ. ಕೆಂಪು ಸುತ್ತ ಹಸಿರು ಕೆಂಪು ರೋಡು. ನೆರಳು, ಮರಗಳ ನೆರಳು, ಹಸಿರು, ಕೆಂಪಾದ ರೋಡು, ಕೆಂಪಾದ ಮಣ್ಣು, ಆ ಧೂಳು. ದೇವಸ್ಥಾನ ಯಾವ ತರ ಇದೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ ತುಂಬಾ. ನೋಡಲೇ ಬೇಕು ಅಂತಾನೆ ಹೋಗಿರೋದು. ಬೆಂಗಳೂರು ಮೈಸೂರಿಂದ ಬಂದಿದ್ದೀವಿ. 400 ಕಿಲೋಮೀಟರ್ ಹತ್ರ. ರೋಡು ಈ ತರ ಸಕ್ಕತ್ತಾಗಿದೆ. ಕಾಡೊಳಗೆ ಬಂದ್ಬಿಟ್ಟಿದ್ದೀವಿ ಫುಲ್ಲು. ಕಾಡೊಳಗೆ ಕಾಲ್ದಾರಿ ರೂಟಲ್ಲಿ. ಇನ್ನ 1.5 ಕಿಲೋಮೀಟರ್ ಇದೆ. ಸೂಪರ್ ಆಗಿದೆ ಜಾಗ. ಇಲ್ಲಿ ನೋಡ್ರಿ ಹೆಂಗಿದೆ ಜಾಗ, ಸಕ್ಕತ್ತಾಗಿದೆ. ವಾಹನಗಳು ಆಕ್ಚುಲಿ ಹೋಗಿದ್ದಾವೆ ತುಂಬಾ. ಹೌದು. ಏನಂತೀರಾ? ಹೌದೌದು. ಮತ್ತೆ ಟನಲ್ ಒಳಗೆ ಹೋಗ್ದಂಗೈತೈತೆ. ಟನಲ್ ಒಳಗೆ ಹೋಗ್ತೀವಲ್ಲ ಹಂಗೆ. ಪ್ರಕೃತಿಯ ಆಕ್ಚುಲಿ ಕಾಡು ಅನ್ಕೋತೀನಿ. ಕಾಡು ಒಳಗಡೆನೆ ಇದೊಂದು ಸಕ್ಕತ್ತಾಗಿದೆ ಮಾತ್ರ ನಿಜವಾಗ್ಲೂ. ಬ್ಯೂಟಿಫುಲ್ ಡ್ರೈವ್ ಮಾತ್ರ
ಸಖತ್ ಖುಷಿ ಆಗುತ್ತೆ. ಅಲ್ಲಿಗೆ ಹೋಗೋ ಡ್ರೈವೇಸ್ ಚಂದ, ಒಂದ್ 5 ಕಿಲೋಮೀಟರ್ ಅಲ್ಲಿಂದ ಕೆಳಗಡೆಯಿಂದ. ಹೌದು ಹೌದು ಸೂಪರ್ ಆಗಿದೆ ಮಾತ್ರ. ಹೌದು. ವಾವ್. ಮತ್ತೆ ಅದೇ ತರ ಇಲ್ಲಿ ಮತ್ತೆ ಇನ್ನೊಂದು ಇದ್ರೆ ಹೆಂಗಿದೆ, ಮತ್ತೆ ಓಪನ್ ಸ್ಪೇಸ್ ಇದೆ. ವಾವ್ ಬ್ಯೂಟಿ. ಸೂಪರ್. ಹೆಂಗಿದೆ ಪ್ಲೇಸು? ಸಕ್ಕತ್ತಾಗಿದೆ ಮಾತ್ರ. ಅಮೇಜಿಂಗ್. ಹೆಂಗ ಅನ್ನಿಸ್ತು ಬಂದಿದ್ದು ಇಲ್ಲಿ? ವರ್ತ್ ಇಟ್. ಯಾರು ಇಲ್ಲ. ಹೆಂಗಿದೆ ನೋಡಿ ಇಲ್ಲಿ, ಇಬ್ರೇ. ಸಕ್ಕತ್ತಾಗಿದೆ. ಪ್ರಕೃತಿ ಮಧ್ಯದಲ್ಲಿ ಸೂಪರ್ ಆಗಿದೆ. ಅದ್ಭುತವಾದಂಥ ನೇಚರು, ದಟ್ಟ ಕಾಡು, ಮತ್ತೆ ಆಸ್ ಯೂಶುವಲ್ ಕಾಡಿನ ಮಧ್ಯೆ ನಮ್ಮ ಪಾಡು. ಟನಲ್ ನನಗೆ ರೋಡ್ ಎಲ್ಲ ಮಾಡಿರ್ತಾರಲ್ಲ, ಟನಲ್ ಮಾಡಿರ್ತಾರಲ್ಲ, ಹಂಗ ಅನ್ಸ್ತೈತೆ. ಅಲ್ಲಿಂದ ಬಂದು ನೋಡಿ, ಈ ಮರಗಳ ಮಧ್ಯೆ ಒಳಗೆ ಟನಲ್ ತರ ಚಿಕ್ಕ ರೋಡ್ ಒಳಗೆ ಹೋಗೋದು ಚೆನ್ನಾಗಿದೆ ಅಂತಾರ. ಹೌದು ನಿಜಾನ. ಪ್ರಾಣಿಗಳಿಲ್ದಿದ್ರೆ ಸಾಕು. ಪ್ರಾಣಿಗಳಿದ್ರೆ ಒಂದು ಸೈಟಿಂಗ್ ಆಗುತ್ತೆ. ಹೌದು ಹೌದು. ಈ ಪ್ರಾಣಿಗಳೇನು ಕಾಣಿಸಿಲ್ಲ. ಅದು ಅದ್ಭುತ, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಬಂದಿದೆ ದೇವಸ್ಥಾನ ಹತ್ರ. ಸೊ ಫೈನಲಿ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಒಂದು 500 ಮೀಟರ್ ಇದೆ. ಸೊ ದೇವಸ್ಥಾನ ಹೇಗಿದೆ ಅನ್ನೋ ಕುತೂಹಲ ನನಗೂ ಇದೆ. ಸೊ ನಿಮಗೂ ತೋರಿಸ್ತೀನಿ. ಓಕೆ, ನೋಡೋಣ. ತುಂಬಾನೇ ಚೆನ್ನಾಗಿದೆ. ಸೊ ಅಲ್ಲಲ್ಲಿ ಚಿಕ್ಕದಾಗಿ ಸೈನ್ ಬೋರ್ಡ್ ಹಾಕಿದ್ದಾರೆ, ಕೇಶವನಾಥ ದೇವಸ್ಥಾನಕ್ಕೆ ದಾರಿ. ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ, ಮೂಡ್ಗಲ್. ಹಿಂಗೆ ಲೆಫ್ಟ್. ಓ ಇಲ್ಲಿ ನೋಡಿ ರೋಡು. ಕಾರಲ್ಲಿ ಹೊಡಿತದ ಬಂಪರ್. ನಿಜಾನ ಓಡಿಸಿ ನಡ್ಕೊಂಡು ಹೋಗೋಣ ಅಲ್ಲಿಂದ. ಏನು ಇಲ್ಲಿ ನಡೀರಿ. ಆಫ್ ರೋಡಿಂಗ್. ನಾವೇ ಜೀಪ್ ಅನ್ಕೊಬಿಟ್ಟಿದೀವ. ಬಲೋನ ಇದೆ, ಯಾರು ಬಲೋನದಲ್ಲಿ ಯಾರು ಹೋಗಿಲ್ವಂತೆ ಇಲ್ಲಿ. ನಾವೇ ಫಸ್ಟ್ ಟೈಮ್ ಅಂತ ಹೇಳ್ತೀರಲ್ಲ ಯಾರು ಹಿಂದೆ. ಹಂಗೆ. ವಾವ್ ವಾವ್ ವಾವ್. ನೋಡ್ರಿ, ಸೂಪರ್. ಆದ್ರೂ ಅದ್ಭುತ. ರೋಡ್ ವಿಚಿತ್ರವಾಗಿದ್ರು ನೇಚರ್ ತುಂಬಾ ಚಂದ. ಇಲ್ಲಿ ಬರಕ್ಕೆ ಈ ನೇಚರ್ ಮಧ್ಯೆ ಡ್ರೈವ್ ಇದೆಯಲ್ಲ, ಇದೆ ಇಲ್ಲಿ ತುಂಬಾ ಖುಷಿ ಕೊಡುವಂತದ್ದು. ಅಬ್ಬಾ, ಅಮೇಜಿಂಗ್. ವಾವ್ ವಾವ್ ವಾವ್. ಇಲ್ಲಿ ತುಂಬಾ ಏರಿಳಿತಗಳಿದೆ. ನಿಧಾನ ಹೋಗ್ಬೇಕು. ನಿಧಾನ. ಇಲ್ಲಿ ಈ ಕಡೆ ನೋಡಿ, ಬಲಗಡೆ ಎಡಗಡೆ ಎಡೆ ಹೆಂಗಿದೆ. ಒಣ ಹುಲ್ಲು. ಇದು ಆಕ್ಚುಲಿ ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣು ಅಂತ ಬರುತ್ತದಲ್ಲ, ಇದು ನೋಡಿ. ಅವನೇನು ಬಂದ್ವಿ, ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಯಾವುದೋ ಒಂದು ದೂರದಲ್ಲಿ ಕಾರ್ ಕಾಣಿಸ್ತಿದೆ. ಬಂದಿರೋದಿಲ್ಲ ದೇವಸ್ಥಾನಕ್ಕೆ ಬಂದ. ವಾವ್. ಫ್ರಂಟು ಹಿಂಗೆ ಹಳ್ಳ ತಿನ್ನೆ. ತುಂಬಾ ಹುಷಾರಾಗಿ ನಡೀರಿ. ಇಲ್ಲಿ ಹಳ್ಳ 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 ಇದೆ. ಹಳ್ಳ ಇದಾನ. ಓ, ಇಲ್ಲಿ ನಿಲ್ಸಿ. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅನ್ಕೋತೀನಿ. ಎಲ್ಲ ಹೋಗ್ತಾ ಇರೋ ಗಾಡಿ ನಿಲ್ಸ್ಬಿಟ್ಟಿದೆ, ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು. ಬಂದು 2 ಕಾರ್ ಬಂದಿದೆ, 2 ಬೈಕ್ ಬಂದಿದೆ. ನಮ್ದು ಸೇರಿ 3 ಕಾರ್, 4ನೇ ಕಾರ್. ಸೊ ಫೈನಲಿ ನಾವು ಅನ್ಕೊಂಡಿದ್ದ ಡೆಸ್ಟಿನೇಷನ್ ರೀಚ್ ಆದ್ವಿ, ಕೇಶವನಾಥೇಶ್ವರ ದೇವಸ್ಥಾನ. ಸೊ ಬಂದಿದ್ದೀವಿ, ನೋಡೋಣ ಒಳಗಡೆ ಹೆಂಗಿದೆ ಅಂತ. ಬನ್ನಿ ಹೋಗೋಣ. ಕಾರ್ ಟೈರ್ ನೋಡಿ,
ಕಪ್ಪು ಟೈರ್ ಹೋಗಿ ಕೆಂಪು ಟೈರ್ ಆಗ್ಬಿಟ್ಟಿದೆ ಈಗ, ಧೂಳು ಮಣ್ಣಿಗೆ, ಕೆಂಪು ಮಣ್ಣಿಂದ ಎಲ್ಲ ನೋಡಿ ಹೆಂಗಾಗಿದೆ. ಓ ಇಂಜಿನ್ ಅಂತ ಫುಲ್ ಕಲರ್ಫುಲ್ ಆಗಿದೆ. ಓಲಿ ಇತ್ತಿರುತ್ತೆ. ಬನ್ನಿ ಟೆಂಪಲ್ ಹತ್ರ. ಆ್ಯಕ್ಚುಲಿ ಇಲ್ಲಿ ನಡ್ಕೊಂಡು ಹೋಗ್ಬೇಕಾ? ಈಗ ಹೋಗ್ತಾ ಇದೀವಲ್ಲ ಕೆಳಗಡೆ ನಡ್ಕೊಂಡು ಹೋಗಿ. ಓಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಂ, ಏನು ಇತ್ತು ಅಂತ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಇಲ್ಲಿಂದ ಎಷ್ಟು ದೂರ ಆಗ್ಬೋದು? ನೋಡೋಣ, ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲೇ ಬಂದ್ವಿ ಅನ್ಕೋತೀನಿ. ಓಕೆ. ಕಾಣಿಸ್ತಾ ದೇವಸ್ಥಾನ. ಓಕೆ. ತುಂಬ ಅದ್ಭುತವಾಗಿದೆ. ಹಾಂ, ಹೌದು. ಸೊ ನಾವು ಬರ್ಬೇಕು ಅನ್ಕೊಂಡಿದ್ದು ಜಾಗ ಏನಿದೆ ತೋರಿಸಿ. ಇದು ಯಾವುದು? ಬೈಕ್ ಹಿಂಗಾಗಿರೋದು ಗಾಡಿ. ಕೇಶವನಾಥೇಶ್ವರ ದೇವಸ್ಥಾನ. ಸದ್ಯಕ್ಕೆಲ್ಲೋ ಆ ಫಿಲಮಲ್ಲಿ ಎಲ್ಲೋ ಆರಿಲ್ಲ ಅದು. ಆದರೆ ಈಗ ಈಗ ಈ ಗುಹೆ ಒಳಗಡೆ ನೀರು ಒಳಗಡೆ ನಡ್ಕೊಂಡು ಹೋಗ್ಬೇಕು. ಇವಾಗ ಬನ್ನಿ ಹೋಗೋಣ. ಅದು ಹಿಂದೆ ಗುಹೆಗಳೇ, ಅದು ಎಲ್ಲಿ ಹೋಗುತ್ತೆ? ಹೌದು, ದೇವರ ಹಿಂದೆ ಕಾಣಿಸ್ತಿರುವಂತದ್ದು ಒಂದು ಗುಹೆ ಅದು. ಆ ಗುಹೆ ಮುಂದೆ ಹೋದ್ರೆ ಕಾಶಿಗೆ ರಾಮೇಶ್ವರಕ್ಕೆ ಸಂಪರ್ಕ ಇದೆ. ಗುಹೆಯ ಮಧ್ಯಭಾಗದಲ್ಲಿ ಒಂದು ಶಿವಲಿಂಗ ಇದೆ. ಅಲ್ಲಿ ಶಿವ ಪಾರ್ವತಿಯರು ಧ್ಯಾನ ಮಾಡಿದ ಸ್ಥಳ. ಅಲ್ಲಿ ಧ್ಯಾನ ಮಾಡಿ ಲಿಂಗ ಸ್ವರೂಪಿ ಆಗ್ತಾರೆ. ಅಲ್ಲಿ 7 ನದಿಗಳು ಉಗಮ ಆಗ್ತದೆ. ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನಮ್ಮ ಸಿಂಧು ಕಾವೇರಿ ಅಂತ. ಅಂದ್ರೆ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನಮ್ಮ ಸಿಂಧು ಕಾವೇರಿ ಅಂತ. ಆ ಅಭಿಷೇಕ ಹೊರಬರುತ್ತೆ. ಈ ನೀರಿದೆ ಹೊರಗಡೆ ಇರುವಂತದ್ದು ಲಿಂಗಕ್ಕೆ ಅಭಿಷೇಕ ಆದ ಬರುವಂತ ನೀರು. ಅಲ್ಲಿ ಒಳಗೆ ಹೋಗಕ್ಕಾಗಲ್ಲ, ಯಾರು ಹೋಗ್ಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ. ಅದು ಅದೃಶ್ಯ ರೂಪದ ಇದೆ ಲಿಂಗ. ದೇವರು ಅದಕ್ಕೋಸ್ಕರ ಈ ಲಿಂಗವನ್ನು ಸೃಷ್ಟಿ ಮಾಡಿರುವಂತ ಹೊರಗಡೆ ಇರುವಂತದ್ದು. ಇದು ಕಲಿಯುಗದ ಜನರಲ್ಲಿ ಪಾಪಶೇಷ ಜಾಸ್ತಿ ಇರ್ತದೆ. ಮುಟ್ಟಿದ್ರೆ ಆ ಲಿಂಗಕ್ಕೆ ಭೂಕಂಪ ಆಗುವಂತೆ, ಪ್ರಳಯ ಆಗುವಂತೆ, ಪ್ರಕೃತಿ ವಿಕೋಪ ಆಗುವಂತೆ. ಅದಕ್ಕೋಸ್ಕರ ದೇವರು ಈ ಲಿಂಗ ಸೃಷ್ಟಿ ಮಾಡಿದ್ದಾರೆ. ಈ ಲಿಂಗವನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ಕೊಂಡು ಒಳಗಿನ ಲಿಂಗ ಸಲ್ತದೆ. ಸರಿ. ಅದರಿಂದ ಇದು ವಿಶೇಷ ಶಕ್ತಿ ಇರುವಂತಹ ಈ ಲಿಂಗ ದೇವರು ಸೃಷ್ಟಿ ಮಾಡಿದ್ದಾರೆ. ಹೇಳಿದವರಿಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಮನೆಯಿದ್ದಾರೆ, ಮನೆ ಆಗಿದೆ. ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಚಲನಚಿತ್ರ ನಟರಾಗಿದ್ದಾರೆ. ವಿಶೇಷ ಶಕ್ತಿ ಕ್ಷೇತ್ರ, ಸಿದ್ಧಿ ಕ್ಷೇತ್ರ. ಧನ್ಯವಾದ. ಲಿಂಗ
ಇದು ಉದ್ಭವಲಿಂಗ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಮಹಾಜ್ಞಾನ ಜ್ಞಾನ ತಸ್ಮೈ ಶ್ರೀ ಗುರುವೇ ನಮಃ. ಮತ್ತೆ ದೇವಸ್ಥಾನ ಹೇಗೆ ಅನ್ನಿಸ್ತು? ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ವೈಬು, ತುಂಬ ಚೆನ್ನಾಗಿ ಖುಷಿ ಅನಿಸ್ತು. ಜಾಗ, ವಾತಾವರಣ, ಪ್ರಕೃತಿ ಮಧ್ಯೆ ಓಕೆ, ತುಂಬ ಖುಷಿ ಅನಿಸ್ತು. ಮತ್ತೆ ಮತ್ತೆ ಬರಬೇಕು ಅನ್ನೋದು ಒಂದು ವೈಬ್ರೇಷನ್ ಬರುತ್ತೆ, ಖುಷಿ ಆಗುತ್ತೆ. ಬಟ್ ಬಂದವ್ರಿಗಂತೂ ಹೌದು, ಬೇಜಾರಂತೂ ಆಗಲ್ಲ. ಹೌದು. ಬಂದಿದ್ದಕ್ಕೊಂದು ಖುಷಿ ಅಂತ ಸಾರ್ಥಕ ಅನಿಸುತ್ತೆ. ಅದ್ರ ನೇಚರು ತುಂಬ ಅದ್ಭುತವಾಗಿದೆ ಮಾತ್ರ. ಅದು ಆ ದೇವರು ಸನ್ನಿಧಿಗೆ ಹೋದ ತಕ್ಷಣ ಏನೋ ಒಂದು ಬೇರೆ ಪ್ರಪಂಚಕ್ಕೆ ಹೋದಂಗೆ ಒಂದು ಅನುಭವ ಆಗ್ತದೆ. ಎನರ್ಜಿ, ಪಾಸಿಟಿವ್ ವೈಬು. ಎಲ್ಲ ಶಿವಭಕ್ತರಿಗೆ ಗೊತ್ತದು ಆ ಪಾಸಿಟಿವ್ ಎನರ್ಜಿ ಏನು ಅಂತ. ಶಿವಲಿಂಗ, ಶಿವನ ದೇವಸ್ಥಾನಕ್ಕೆ ಹೋದಾಗ ಹರ ಹರ ಮಹಾದೇವ್. ಸುಮಾರು ಎಷ್ಟು ಒಂದು 10 ಕಿಲೋಮೀಟರ್ ಇದೆಯಾ ಈ ಥರ ರೋಡು? ಒಂದು 4.5 ಕೆಳಗಡೆಯಿಂದ 4 ಕಿಲೋಮೀಟರ್. 4.5 ಕಿಲೋಮೀಟರು. ಒಬ್ರದೇ ಮನೆ ಇರೋದು ಅಲ್ಲಿ. ಅವರು ಪೂಜೆ ಮಾಡ್ತಾರಲ್ಲ, ಅವ್ರದ್ದು ಒಬ್ರದೇ ಮನೆ ಇದೆ. ಚಿರತೆ ಎಲ್ಲ ಬರುತ್ತೆ ಅಂತ ಹೇಳ್ತಿದ್ರು ಅಲ್ಲಿ. ಹುಲಿ, ಹಾಂ, ಕಾಡು ಕೋಣ, ಹಂದಿ ಎಲ್ಲ ಬರುತ್ತೆ ಅನ್ನೋ ಥರದಲ್ಲಿ ಹೇಳ್ತಿದ್ರು. ಇನ್ನೊಂದು ಹೇಳಿದ್ರು ಅವರು, ಯಾವುದೇ ಬಂದರೂ ನಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ ಅಂತ ಇದುವರೆಗೇನು. ಶಿವ ಪಾರ್ವತಿಯವರು ಕಾಪಾಡ್ತಿದ್ದಾರೆ ಅಂತ. ನನ್ನ ಪವಾಡ ಅವ್ರಿಗೆ ನಂಬಿಕೆ. ಭಟ್ರು ಇದ್ರಲ್ಲ ಅಲ್ಲಿ, ರಿಷಬ್ ಶೆಟ್ಟಿ ಅವರು ಬರ್ತಾರಂತಲ್ಲ ವಾರಕ್ಕೆ 2 ಟೈಮ್, 15 ಡೇಸ್ಗೊಂದ್ಸಲ. ಹೌದು. ಸೊ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದ್ರು. ಬೇಡ್ಕೊಂಡಿದ್ದೆಲ್ಲ ಆಗತ್ತೆ ಅಂತ ಅವ್ರವ್ರ ನಂಬಿಕೆ. ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಂಬಿಕೆ ಇರ್ಬೇಕನ್ನೋದು ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ, ಅದು ಮುಖ್ಯ. ಮನಸ್ಸಿಗೆ ನೆಮ್ಮದಿ ಸಿಗುತ್ತಲ್ಲ ಬಂದಾಗ. ಸೊ ಅದು ಪ್ರಕೃತಿ ಮಧ್ಯೆ ಬಂದಾಗ ದೇವಸ್ಥಾನ ಇದು. ಯಾವತ್ತೂ ದೇವಸ್ಥಾನ ಅನ್ನೋದು ಪ್ರಕೃತಿ ಮಧ್ಯದಲ್ಲಿದ್ರೇನೆ, ಬೆಟ್ಟ ಗುಡ್ಡ ಅಥವಾ ಈ ತರ ಪ್ರಕೃತಿ ಮಧ್ಯದಲ್ಲಿದ್ರೇನೆ ಅದಕ್ಕೊಂದು ಕಳೆ. ಖಂಡಿತ. ಜಾಸ್ತಿ ಜನಜಂಗುಳಿ ಸಿಟಿಲೆಲ್ಲ ಇತ್ತು ಅಂದ್ರೆ ನಮ್ಮ ಭಕ್ತಿ ಅನ್ನೋ ಫೀಲೇ ಬರಲ್ಲ. ಹಳೆ ಕಾಲದಿಂದ ಇದೆ. ತುಂಬಾ ಜನಕ್ಕೆ ಒಳಗಡೆ ಇರೋದ್ರಿಂದ ತುಂಬಾ ಜನಕ್ಕೆ ಗೊತ್ತಿರಲ್ಲ ಇದು. ನಾವು ಅದು ನೋಡಿದ್ರೆ ನೀವು ಅದು ಗುಹೆ ಒಳಗಡೆ ಹೋಗೋದಕ್ಕೆ ಅದು ಕ್ಲೋಸ್ ಯಾವ ತರ ಏನಾಗ ಕಾಣಿಸ್ತಾ ನಿಮ್ಗೆ? ಇಲ್ಲ, ಅಲ್ಲಿ ಅಂದ್ರೆ ನೀರು ಇರೋದ್ರಿಂದ ಗೊತ್ತಾಗಲ್ಲ, ದಾರಿ ಕಾಣೋದಿಲ್ಲ. ಮತ್ತೆ ಒಳಗಡೆ ಯಾರನ್ನೂ ಬಿಡೋದು ಇಲ್ಲ, ಕತ್ಲೆ ಇರುತ್ತೆ. ಅಲ್ಲ, ಅಲ್ಲಿ ಇವರು ಪೂಜಾರಪ್ಪರು ಇದ್ರಲ್ಲ, ಹಿಂಭಾಗ ಒಳಗಡೆ. ಹೌದೌದು, ಅದನ್ನೇ. ಅಲ್ಲಿ ರೈಲಿಂಗ್ಸ್ ಹಾಕಿದ್ರ ಸರಿ, ಸ್ವಲ್ಪ ದೂರ ಅಷ್ಟೇ. ಅದು ಅಲ್ಲಿ ಹೋಗಕ್ಕೂ ಆಗಲ್ಲ. ಮತ್ತೆ ಒಳಗೆ ಹೋಗ್ತಿದ್ದಂಗೆ, ಗುಹೆ ಒಳಗಡೆ ಹೋಗ್ತಿದ್ದಂಗೆ ಕತ್ಲೆ ಒಂದು, ಜೊತೆಗೆ ಆಕ್ಸಿಜನ್ ಕಡಿಮೆ ಆಗ್ಬಿಡ್ತದೆ, ಉಸಿರಾಡಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಈಗ ಯಾರು ಅದರ ಸಾಹಸ ಮಾಡಕ್ ಹೋಗಲ್ಲ. ಆಗಿನ ಕಾಲದಲ್ಲಿ ಇತ್ತು, ಬಟ್ ಈಗ ಆಗತ್ತಾರ ಎಲ್ಲ ಕಷ್ಟ.